ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಗ್ರಹಣ ಅಂದ ತಕ್ಷಣ ಏನಾದರೂ ಪೂಜೆ ಪುನಸ್ಕಾರ ಮಾಡಿಕೊಳ್ಳಬಹುದು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಒಂದು ಭಯದ ರೀತಿ ಆವರಿಸಿಬಿಡುತ್ತೆ. ಅದರಲ್ಲೂ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಈ ಒಂದು ರೀತಿಯ ಭಯ ಕಾಡುತ್ತೆ. ಯಾಕೆ ಏನು ಅಂತಂದರೆ, ಸಾಮಾನ್ಯವಾಗಿ ಒಂದು ರೀತಿಯ ನಂಬಿಕೆ ಇದೆ. ಇದು ಮೂಢನಂಬಿಕೆ ಅಂತ ನಾನು ಖಂಡಿತ ಹೇಳಲ್ಲ, ನಂಬಿಕೆಯೇ ಇದೆ. ಏನಂತಂದರೆ, ಗರ್ಭಿಣಿ ಸ್ತ್ರೀಯರು ಆ ಸಮಯದಲ್ಲಿ ಹೊರಗಡೆ ಹೋಗುವಂಥದ್ದು ಅಥವಾ ಬೇರೆ ಏನಾದರೂ ಒಂದು ಮನೆಯ ಸ್ವಲ್ಪ ಹೆಚ್ಚು ಹೆವಿಯಾಗಿರೋ ಕೆಲಸಗಳನ್ನು ಮಾಡುವಂಥದ್ದು ಎಲ್ಲವೂ ನಿಷಿದ್ಧ ಅಂತ. ಯಾಕಂದರೆ ಅದಕ್ಕೆ ಸೈಂಟಿಫಿಕಲಿ ಕೂಡ ಅದು ಪ್ರೂವ್ ಆಗಿದೆ. ಹೇಗೆಂದರೆ, ಗರ್ಭಿಣಿ ಸ್ತ್ರೀಯರು ಗ್ರಹಣದ ಸಮಯದಲ್ಲಿ ಹೊರಗಡೆ ಹೋದಾಗ ಒಳಗಡೆ ಏನು ಒಂದು ಜೀವ ಬೆಳೀತಾ ಇರುತ್ತೆ, ಅದಕ್ಕೆ ಆ ಸೂರ್ಯಗ್ರಹಣದಿಂದ ಎಫೆಕ್ಟ್ ಆಗುತ್ತೆ ಅನ್ನೋದು ಇರುತ್ತೆ. ಸೊ ಇದೆಲ್ಲ ಏನಂತಂದರೆ ಒಂದು ರೀತಿಯ ಭಯವನ್ನು ಹುಟ್ಟಿಸುತ್ತೆ. ಇದು ಸರ್ವೇ ಸಾಮಾನ್ಯ. ಈ ಸೂರ್ಯಗ್ರಹಣ ಇವತ್ತು ಇದೆ, ಹಾಗೆ ಅದು ಆಚಾರ ವಿಚಾರ ಅದರದ್ದು ಇವತ್ತು ನಡೆದುಕೊಳ್ಳಬೇಕಾ ಇಲ್ವಾ, ಅದು ಭಾರತದಲ್ಲಿ ಗೋಚರ ಇದೆಯೋ ಇಲ್ಲವಾ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ವಿಡಿಯೋ. ಇವತ್ತು ಸೂರ್ಯಗ್ರಹಣ, ಹಾಗೆ ಜೊತೆಯಲ್ಲಿ ಇವತ್ತು ಶಿವರಾತ್ರಿ ಅಮಾವಾಸ್ಯೆ. ಅಂದರೆ ಶಿವರಾತ್ರಿ ಮುಂಚೆ ಅಥವಾ ಆದ ಮೇಲೆ ಬರುವಂಥ ಅಮಾವಾಸ್ಯೆನ ಶಿವರಾತ್ರಿ ಅಮಾವಾಸ್ಯೆ ಅಂತಾರೆ. ಹಾಗೆ ಫಾಲ್ಗುಣ ಅಮಾವಾಸ್ಯೆ ಅಂತಲೂ ಕರೀತಾರೆ. ಅಮಾವಾಸ್ಯೆ ಹಾಗೆ ಸೂರ್ಯಗ್ರಹಣ ಒಂದಾಗಿ ಬರೋದ್ರಿಂದ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಇದ್ದೇ ಇದೆ. ಸೂರ್ಯಗ್ರಹಣ, ಅದರಲ್ಲೂ ಈ ಸಲ ಸೂರ್ಯಗ್ರಹಣ ನಮ್ಮ ಭಾರತ ದೇಶಕ್ಕೆ ಗೋಚರ ಇಲ್ಲ ಅಂದರೂ ಕೂಡ ಅದರ ಆಚರಣೆ ಮಾಡೋ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಗರ್ಭಿಣಿ ಸ್ತ್ರೀಯರು, ವಯೋವೃದ್ಧರು ಹಾಗೆ ಪುಟಾಣಿ ಮಕ್ಕಳು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಬಹಳನೇ ಮುಖ್ಯ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ. ಗ್ರಹಣದ ಸಮಯ ಅಂದರೆ ಸ್ವಲ್ಪ ಒಂದು ನೆಗೆಟಿವ್ ಎನರ್ಜಿ ತುಂಬ ಇರುತ್ತೆ ಅಂತ ಹೇಳಲಾಗುತ್ತೆ. ಈಗ ನಮಗೆ ಇಲ್ವೇ ಇಲ್ಲ, ಆದರೂ ನಾವು ಯಾಕೆ ಗಾಬರಿ ಪಟ್ಟುಕೊಳ್ಳಬೇಕು ಅಂತ ಕೆಲವರು ಕೇಳೋ ಪ್ರಶ್ನೆಗಾದರೂ ಹೌದು, ನಾನು ಕೇಳೋದು ಸರಿ ಇದೆ. ನಮಗೆ ಅದು ಗೋಚರ ಇಲ್ಲದೆ ಇರೋದ್ರಿಂದ ಆಚರಣೆ ಬೇಡ ಅನ್ನೋದು ನಿಜ. ಆದರೂ ಕೂಡ ಗ್ರಹಗತಿಗಳು ಎಲ್ಲವೂ ನಾವು ಒಂದು ಫೇಸ್ ಮಾಡ್ತಾ ಇರುವಂಥದ್ದೇ ಅಲ್ವಾ. ಇದೇ ಪ್ರಪಂಚದಲ್ಲಿ ನಾವು ಬದುಕುತ್ತಾ ಇರೋದು, ಇದೇ ಸೂರ್ಯನೇ ಇದೇ ಚಂದ್ರನ ಒಂದು ಆಶೀರ್ವಾದ ನಾವು ಬದುಕ್ತಾ ಇರೋದು ಅಲ್ವಾ. ಹಾಗಾಗಿ ಪೂರ್ತಿ ಎಫೆಕ್ಟ್ ಇಲ್ಲ ಅಂದರೂ ಕೂಡ ಸ್ವಲ್ಪ ಆದರೂ ಅದರದ್ದೇ ಎಫೆಕ್ಟ್ ಇದ್ದೇ ಇರುತ್ತೆ. ಅದು ಯಾಕೆ ಈ ಸತಿ ಇನ್ನೂ ಪ್ಲಸ್ ಆಗಿದೆ ನಮಗೆ ಇಲ್ಲ ಅಂದರೂ ಕೂಡ, ಅಂದರೆ ಅಮಾವಾಸ್ಯೆ ಬಂದಿರೋದ್ರಿಂದ. ಇನ್ನು ಅಮಾವಾಸ್ಯೆ ಅಂದ ತಕ್ಷಣ ಅದು ಒಳ್ಳೆ ಥರದಲ್ಲೂ ಇದೆ, ಹೆಚ್ಚಾಗಿ ಕೆಟ್ಟ ಥರದಲ್ಲೂ ಇದೆ. ಹಾಗಾಗಿ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ನಾ ಹೇಳೋದನ್ನು ಫಾಲೋ ಮಾಡಿ. ಯಾವುದೇ ರೀತಿ ಗಾಬರಿ ಅಂತೂ ಖಂಡಿತ ಬೇಡ, ಹೆದರಿಕೊಂಡಿರೋದಂತೂ ಅವಶ್ಯಕತೆಯೇ ಇಲ್ಲ. ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ತೊಂದರೆ ಇಲ್ಲ. ಆದರೆ ಸಂಜೆ 5:15 ಮೇಲೆ 5:30 ಗಂಟೆ ಮೇಲೆ ಹೊರಗಡೆ ಎಲ್ಲೂ ಹೋಗಬೇಡಿ. ಯಾಕಂದರೆ ನೀವು ಆ ಟೈಮ್ನಲ್ಲಿ ಪೂಜೆ ಮಾಡೋದು ಕೂಡ ಬಹಳನೇ ಒಳ್ಳೆಯದು. ಯಾಕಂದರೆ ಶಿವರಾತ್ರಿ ಅಮಾವಾಸ್ಯೆ ಸಮಯ. ಅದರ ಬಗ್ಗೆ ಕೂಡ ನಾನು 7 ತಿಂಗಳು ತುಂಬಿರೋರು ಅಥವಾ 6 ತಿಂಗಳು ಪೂರ್ತಿಯಾಗಿ ಮುಗಿಸಿರುವಂಥವ್ರು ಯಾವುದೇ ವೃತಕಥೆಗಳನ್ನು ಮಾಡಬೇಡಿ, ಅಷ್ಟು ಒಳ್ಳೆಯದು ಶ್ರೇಷ್ಠ ಅಲ್ಲ ಅಂತ ಹೇಳ್ತಾರೆ. ಇನ್ನು ಈ ಒಂದು ಗ್ರಹಣದ ಸಮಯದಲ್ಲಿ ನೀವು ಗರ್ಭಿಣಿ ಸ್ತ್ರೀ ಆದಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ, 5 ಗಂಟೆ ನಂತರ ಕೈಕಾಲು ಮುಖ ತೊಳ್ಕೊಂಡು ಸ್ವಚ್ಛವಾಗಿ ನೀವು ಮಧ್ಯಾಹ್ನ ಊಟ ಮಾಡಿದರೂ ಪರವಾಗಿಲ್ಲ, ಹೊಟ್ಟೆ ತುಂಬ ಏನೂ ಸಮಸ್ಯೆ ಇಲ್ಲ. ಹೊಟ್ಟೆ ತುಂಬ ನಿರಾತಂಕವಾಗಿ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ ಎದ್ರೂ ಪರವಾಗಿಲ್ಲ. ನೀವು ಸಂಜೆ ಹೊತ್ತು ಬೇಕಿದ್ದರೆ ನೀವು ಮಲಗಿದ್ದೀರಾ ಅಂತಂದರೆ ಮಂಚದ ಮೇಲೆ ಹೋಗಿ ಮಲಗಿದ್ದೀರಾ ಅಂದರೆ ಏನು ಮುಟ್ಕೊಂಡಿರ್ತೀರ ಬಟ್ಟೆನ, ಹಾಸಿಗೆನ. ಹಾಗಾಗಿ ಬೇಕಿದ್ರೆ ಬಟ್ಟೆನ ಬದಲಾವಣೆ ಮಾಡಿಕೊಳ್ಳಬಹುದು. ಏನು ಮಡಿ ಬಟ್ಟೆನೇ ಹಾಕ್ಕೋಬೇಕು ಅಂತೇನಿಲ್ಲ, ಯಾವುದಾದ್ರೂ ಒಂದು ತೊಳೆದು ಇಟ್ಟಿರೋ ಸ್ವಚ್ಛವಾದ ಬಟ್ಟೆನೇ ಹಾಕ್ಕೊಳ್ಬೇಕು. ಕೈಕಾಲು ಮುಖ ತೊಳ್ಕೊಂಡು ಸ್ವಚ್ಛವಾದ ಬಟ್ಟೆಯನ್ನು ಹಾಕ್ಕೊಂಡು ದೇವರ ಮುಂದೆ ದೀಪ ಎಲ್ಲ ಕೂತ್ಕೊಂಡು ಒಂದು ಕುಂಕುಮ ಇಟ್ಕೊಳ್ಳಿ. ಇಲ್ಲ ದೇವರ ಪ್ರಸಾದ ಏನಾದರೂ ಇರುತ್ತಲ್ವ, ಬೇರೆ ಕ್ಷೇತ್ರಗಳಲ್ಲೇ ತಿರುಗುವಂಥದ್ದು, ಧರ್ಮಸ್ಥಳ ಆಗಿರ್ಬೋದು, ಶೃಂಗೇರಿ, ಹೊರನಾಡು, ಕಟೀಲು, ತಿರುಪತಿ, ಎಲ್ಲಿಂದಾದರೂ ಪರವಾಗಿಲ್ಲ, ಅದನ್ನು ಸ್ವಲ್ಪ ಹಣೆಗೆ ಇಟ್ಕೊಳ್ಳಿ. ಇದು ಯಾವ ಸಮಯ ನಾನು ಹೇಳ್ತಾ ಇರೋದು, ಇವತ್ತು ಸಂಜೆ 5 ಗಂಟೆ ನಂತರ, ವಿಶೇಷವಾಗಿ 5:30 ನಂತರ ಈ ರೀತಿ ಮಾಡಿ ಹಣೆಗೆ ಸ್ವಲ್ಪ ಕುಂಕುಮವನ್ನು ಧರಿಸಿ. ಅನಂತರ ರಾಯರ ಅಕ್ಷತೆ ಕಾಳು ಇತ್ತು ಅಂತಂದರೆ ಅದನ್ನು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನಿಮ್ಮ ನೆತ್ತಿ ಮೇಲೆ ಹಾಕ್ಕೊಳ್ಳಿ. ಹಾಗೆ ಕೈಯಲ್ಲೂ ಬೇಕಾದರೆ ಇಟ್ಕೊಳ್ಳಿ, ಏನೂ ಸಮಸ್ಯೆ ಇಲ್ಲ. ನೆನಪಿಟ್ಟುಕೊಳ್ಳಿ, ರಾಯರ ಒಂದು ಅಕ್ಷತೆ ಅಂದರೆ ಅದು ನಮಗೆ ರಕ್ಷೆ ನೀಡುತ್ತೆ. 100ಕ್ಕೆ 100 ಅಷ್ಟು ನಮಗೆ ರಕ್ಷೆ ನೀಡುತ್ತೆ. ಖಂಡಿತ ಈ ಮಾತಂತೂ 100ಕ್ಕೆ 100ರಷ್ಟು ಸತ್ಯ.
ಅದಿತ್ತು ಅಂತಂದರೆ ನಮಗೆ ಯಾವ ಬೇರೆ ರಕ್ಷೆಯ ಅವಶ್ಯಕತೆ ಖಂಡಿತ ಇಲ್ಲವೇ ಇಲ್ಲ. ಇಷ್ಟನ್ನು ಮಾಡಿ ಅನಂತರ ನಿಮ್ಮ ಕುಲದೇವರು ಮನೆ ದೇವರು ಏನಿರ್ತಾರಲ್ವ ಆ ದೇವರ ಸ್ತೋತ್ರಗಳನ್ನು ಇರಬಹುದು ಅಥವಾ ದೇವರ ಮಂತ್ರಗಳು ಇರಬಹುದು, ಅದನ್ನು ಪಠನೆ ಮಾಡಿ ದೇವರ ಮುಂದೆ ದೀಪ ಇರಲಿ. ಅಕಸ್ಮಾತ್ ನೀವು ಬೆಳಗ್ಗೆ ಹಚ್ಚಿರೋ ದೀಪ ಆರೋಗಿತ್ತು ಅಂತಂದರೆ ಖಂಡಿತ ಅದನ್ನು ಸಂಜೆ ನೀವು ಕೂತ್ಕೊಂಡಾಗ ದೇವರ ದೀಪ ಹಚ್ಚಿಕೊಳ್ಳಿ. ತುಳಸಿಗೆ ದೀಪ ಹಚ್ಚೋಕ್ಕೆ ಅಥವಾ ಊದಿನ ಕಡ್ಡಿ ಬೆಳಗೋದಕ್ಕೆ ಧೂಪ ಬೆಳಗೋದಕ್ಕೆ ಇವತ್ತು ಹೋಗಬೇಡಿ. ಯಾರು ಗರ್ಭಿಣಿ ಸ್ತ್ರೀಯರು ನಿಮ್ಮ ಮನೆಯಲ್ಲಿ ಅತ್ತೆ ಅಮ್ಮ ಅಥವಾ ತಂಗಿ ಯಾರಿರ್ತಾರೆ ಅವರು ವಿಶೇಷವಾಗಿ ಹೆಣ್ಣು ಮಕ್ಕಳು ಅವರು ಹೋಗಿ ದೀಪವನ್ನು ಹಚ್ಚಲಿ. ತುಳಸಿ ಮುಂದೆ ತುಂಬ ಶ್ರೇಷ್ಠ. ಅನಂತರ ಆದಷ್ಟು ನೀವು ಒಳಗಡೆನೇ ಸೇರಿಕೊಂಡು ದೇವರ ಮುಂದೆ ಕೂತು ಈ ರೀತಿ ನಾನು ಹೇಳಿದಂಗೆ ಮಂತ್ರ ಪಠಣೆಯನ್ನು ಮಾಡಬೇಕಾಗುತ್ತೆ. ಈ ಸಮಯದಲ್ಲಿ ನಿಮಗೆ ಕೈಲಿ ಆಗುತ್ತೆ ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕೈಲಿ ಆಗುತ್ತೆ ಅಂತ ಅನ್ನೋದಾದರೆ ನೀವು ಪೂರ್ತಿಯಾಗಿ ಕೂತ್ಕೊಂಡು ವಿಷ್ಣು ಸಹಸ್ರನಾಮವನ್ನು ಪೂರ್ತಿಯಾಗಿ ಓದಿ. ಜಾಸ್ತಿ ಸ್ಟ್ರೆಸ್ ತಗೊಳ್ಳೋದು ಬೇಡ, ಟೆನ್ಷನ್ ತಗೊಳ್ಳೋದು ಬೇಡ. ಆರಾಮಾಗಿ ಕೂತ್ಕೊಂಡು ಪೀಸ್ಫುಲ್ಲಾಗಿ ಕೂತ್ಕೊಂಡು ನೀವು ಆರಾಮಾಗಿ ಶಾಂತಿಯಿಂದ ವಿಷ್ಣು ಸಹಸ್ರನಾಮ ಪೂರ್ತಿಯಾಗಿ ಓದಿ. ತುಂಬ ಅಂದರೆ ತುಂಬ ನಮಗೆ ಒಂಥರ ಶಕ್ತಿ ಇದ್ದಂಗೆ, ಒಂದು ರಕ್ಷೆ ಕೂಡ ಸಿಗುತ್ತೆ. ಅಕಸ್ಮಾತ್ ಅದಿಲ್ಲ ಅಂತಂದರೆ ಲಲಿತ ಸಹಸ್ರನಾಮ ಓದಿ. ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಎರಡೂ ಒಂದೇ. ಆದರೆ ಈಗ ಒಂದು ಗರ್ಭಿಣಿ ಸ್ತ್ರೀಯರಿಗೆ ವಿಷ್ಣು ಸಹಸ್ರನಾಮ ತುಂಬ ಒಂದು ಒಳ್ಳೆ ರಕ್ಷೆ ಕೊಡುತ್ತೆ ಅಂತ ಹೇಳಲಾಗುತ್ತೆ. ಅಕಸ್ಮಾತ್ ಅವೆರಡೂ ನಿಮ್ಮ ಬಳಿ ಇಲ್ಲ ಅನ್ನೋದಾದರೆ ರಾಯರ ಮಂತ್ರಗಳನ್ನು ಪಠಿಸಿ, ಅದು ಕೂಡ ಒಂದು ರಕ್ಷೆಯನ್ನು ನೀಡುತ್ತೆ. ಯಾವುದೂ ಇಲ್ಲ ಅಂತ ಅಷ್ಟೊತ್ತು ಕುತ್ಕೊಳ್ಳೋಕ್ಕೆ ಆಗಲ್ಲ. ಒಂದು ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಓದಬೇಕು ಅಂದರೆ ಉದಾಹರಣೆಗೆ ಲಲಿತ ಸಹಸ್ರನಾಮ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಅಥವಾ ರಾಯರ ಒಂದು ಮಂತ್ರಗಳ ಹಾಡು ಭಜನೆ ಇರಬಹುದು, ಅವೆಲ್ಲವನ್ನು ಒಂದು ಸಮಯ ಅಂತ ಬೇಕಾಗುತ್ತೆ ತುಂಬಾ. ಸೊ ಹಾಗಾಗಿ ನಿಮಗೆ ಎಷ್ಟೊತ್ತು ಕೂತ್ಕೊಳ್ಳೋಕ್ಕೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅನ್ನೋದಾದರೆ ಯಾವುದಾದ್ರೂ ಒಂದು ಸ್ತೋತ್ರವನ್ನು ಕಂಟಿನ್ಯೂಸ್ ಆಗಿ ಹೇಳ್ತಾ ಇರಿ. ಉದಾಹರಣೆಗೆ ಓಂ ನಮೋ ಭಗವತೆ ವಾಸುದೇವಾಯ, ಇದು ಒಂದು ಮಂತ್ರವನ್ನು ನೀವು ಹೇಳಿದರೆ ತುಂಬ ಅಂದರೆ ತುಂಬ ಒಳ್ಳೆಯದು, ತುಂಬ ಪವರ್ಫುಲ್. ಈ ಒಂದು ಮಂತ್ರ ಒಂದು ಸಾಲು ಇಡೀ ವಿಷ್ಣು ಸಹಸ್ರನಾಮವನ್ನು ಓದಿದಷ್ಟು ಫಲ ಅಂತ ಹೇಳ್ತಾರೆ. ಅದನ್ನು ಕೂಡ ನೀವು ಪದೇ ಪದ ಹೇಳ್ತಾ ಇರ್ಬೋದು. ಓಂ ನಮೋ ಭಗವತೆ ವಾಸುದೇವಾಯ ಅಂತ, ಅಥವಾ ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ ಅಂತ ಹೇಳಬಹುದು. ಶಿವನ ಈ ಒಂದು ಸ್ತುತಿ ಯಾಕಂತಂದರೆ ಇದು ಶಿವರಾತ್ರಿ ಅಮಾವಾಸ್ಯೆ ಕೂಡ, ಹಾಗಾಗಿ ನೀವು ಶಿವನ ಸ್ತೋತ್ರವನ್ನು ಕೂಡ ಹೇಳಬಹುದು. ಇಷ್ಟೆಲ್ಲವನ್ನು ನಿಮಗೆ ಎಷ್ಟು ಹೊತ್ತಾಗುತ್ತೋ ಅಷ್ಟೊತ್ತು ಕೂತ್ಕೊಂಡು ಹೇಳಿ. ದೇವರಿಗೆ ನೀವು ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಡಿ. ನೀವು ಗರ್ಭಿಣಿ ಸ್ತ್ರೀಯರು ಹಾಗೆ ನಮಸ್ಕಾರ ಮಾಡಿಕೊಂಡು ದೇವರಿಗೆ ಏನಾದರೂ ನೈವೇದ್ಯಕ್ಕೆ ಇಟ್ಟಿದ್ರೆ ಒಣದ್ರಾಕ್ಷಿ ಆಗಿರ್ಬೋದು, ಏನಾದರೂ ಒಂದು ನೈವೇದ್ಯಕ್ಕೆ ಇಟ್ಟಿದ್ರೆ ಅದನ್ನು ಬಾಯಲ್ಲಿ ಹಾಕ್ಕೊಂಡು ಮನೆ ಒಳಗಡೆ ಕೂತ್ಕೊಳ್ಳಿ. ಇವತ್ತಿನ್ನು ಹೊರಗಡೆ ಹೋಗಬೇಡಿ. 8 ಗಂಟೆ ಒಳಗಡೆ ಅಷ್ಟೆಲ್ಲ ಅದಾದಮೇಲೆ ಸೂರ್ಯಗ್ರಹಣ ಮುಗೀತು ಅಂತ ಹೋಗಬೇಡಿ. ಮುಗಿದರೂ ಅದರದ್ದು ಎಷ್ಟೋ ಗಂಟೆಗಳ ಕಾಲ ಅದರದ್ದು ಎಫೆಕ್ಟ್ ಇದ್ದೇ ಇರುತ್ತೆ. ಎಷ್ಟೋ ಗಂಟೆ ಅಲ್ಲ, 7 ದಿನಗಳ ಕಾಲ ಅದರದ್ದು ಎಫೆಕ್ಟ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಗ್ರಹಗತಿಗಳು ಮಾತ್ರ ಎಫೆಕ್ಟ್ ಆಗುತ್ತೆ, ಡೈರೆಕ್ಟಾಗಿ ನಿಮಗೆ ಎಫೆಕ್ಟ್ ಆಗೋದಿಲ್ಲ. ಹಾಗಾಗಿ ನೀವು ಹೊರಗಡೆ ಓಡಾಡೋಕ್ಕೆ ತೊಂದರೆ ಇಲ್ಲ. ನಾಳೆಯಿಂದ ನಾರ್ಮಲ್ ಆಗಿ ಇವತ್ತು ಒಂದು ದಿವಸ ಈ ರೀತಿ ಮಾಡಿಕೊಳ್ಳಿ. ಇನ್ನು ನಿಮ್ಮ ಸಂಕಲ್ಪದ ಮೇಲೆ ನಿಮ್ಮ ತಂದೆ ತಾಯಿ ಆಗಿರಬಹುದು, ನಿಮ್ಮ ಅತ್ತೆ ಮಾವ ಆಗಿರಬಹುದು, ಅಥವಾ ನಿಮ್ಮ ಅಣ್ಣ ತಮ್ಮಂದಿರು ಅಥವಾ ಯಜಮಾನರು ಯಾರಾದರೂ ನಿಮ್ಮ ಸಂಕಲ್ಪದ ಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಹೊಟ್ಟೆಯಲ್ಲಿರೋ ಮಗು ಕೂಡ ಒಂದು ರಕ್ಷೆ ಸಿಗುತ್ತೆ. ಅವರೆಲ್ಲರೂ ಕೂಡಿ ಹೋಗಿ ಬರಬಹುದು, ತೊಂದರೆ ಇಲ್ಲ. ದಯವಿಟ್ಟು ಇದನ್ನು ಸಾಧ್ಯವಾದಷ್ಟು ಪಾಲಿಸಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಗರ್ಭಿಣಿ ಸ್ತ್ರೀಯರು ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಖಂಡಿತ ಇಲ್ಲ. ಆರಾಮಾಗಿರಿ. ಹೊಟ್ಟೆ ತುಂಬ ಊಟ ಮಾಡಿ ದೇವರ ಸ್ತೋತ್ರ ಎಲ್ಲ ಮುಗಿದ ಮೇಲೆ ಎಲ್ಲ ಮಾಡಿ ಆರಾಮಾಗಿ ನೀವು ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಮನೆಯವ್ರ ಜೊತೆ ಮಾತುಕತೆ ಆಡಿಕೊಂಡು ದೇವರ ಸ್ಮರಿಸಿಕೊಂಡು ಆರಾಮಾಗಿ ತುಂಬ ನಿದ್ದೆ ಮಾಡಿಕೊಂಡು ಇರಿ. ಒಳ್ಳೆಯದಾಗಲಿ, ನಿಮ್ಮ ಮಗುವಿಗೂ ಒಳ್ಳೆಯದಾಗಲಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.